Actions speak better than words. Let's prove ourselves by our actions. So today let us learn about gerund, infinitive and participle. Before we are going to study gerund, infinitive and participle, it is better to study the functions of a noun. ಒಂದು ನಾಮಪದ ಏನೆಲ್ಲ ಕೆಲಸ ಮಾಡುತ್ತೆ ಅಂದರೆ ಏನಾಗಿ ಅದು ಬಳಕೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನಮಗೆ ಜಿರಂಡ್ ಇನ್ಫಿನಿಟಿವ್ ಮತ್ತು ಪಾರ್ಟಿಸಿಪಲ್ ತುಂಬ ಸುಲಭವಾಗಿ ಅರ್ಥ ಆಗ್ತವೆ. ಓಕೆ, ಎ noun can perform different functions in a sentence ಡಿಪೆಂಡಿಂಗ್ ಆನ್ ಹೌ ಇಟ್ ಈಸ್ ಯೂಸ್ಡ್. ಒಂದು ನೌನು ಹೇಗೆ ಬಳಕೆಯಾಗತ್ತೆ ಅನ್ನುವುದರ ಆಧಾರದ ಮೇಲೆ ಅದು ಬೇರೆ ಬೇರೆ ಫಂಕ್ಷನ್ ಅನ್ನ ಮಾಡುತ್ತೆ. ಫಸ್ಟ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಆಫ್ ಎ ವರ್ಬ್. ನೌನ್ ಆಕ್ಟ್ಸ್ ಆಸ್ ಎ ಸಬ್ಜೆಕ್ಟ್ ಆಫ್ ಅ ವರ್ಬ್. ದ ನೌನ್ ಟೆಲ್ಸ್ ಅಸ್ ಹೂ ಆರ್ ವಾಟ್ ಪರ್ಫಾರ್ಮ್ಸ್ ದ ಆಕ್ಷನ್. ಅಂದ್ರೆ ಕ್ರಿಯೆಯನ್ನ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳುವ ಒಂದು ಕೆಲಸವನ್ನ ಇಲ್ಲಿ ನೌನ್ ಮಾಡ್ತಾ ಇದೆ. ನೋಡಿ, ರವಿ ನೌನ್ ಆಗಿದೆ. ರವಿ ಪ್ಲೇಸ್ ಕ್ರಿಕೆಟ್. ಸೊ ಇಲ್ಲಿ ರವಿ ಅನ್ನುವಂತಹ ನೌನ್ ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಎರಡನೇದು ಆಬ್ಜೆಕ್ಟ್ ಆಫ್ ಅ ವರ್ಬ್. ದ ನೌನ್ ರಿಸೀವ್ಸ್ ದ ಆಕ್ಷನ್ ಆಫ್ ದ ವರ್ಬ್. ಇಲ್ಲಿ ನೋಡಿ, ದ ಸೇಮ್ ಎಕ್ಸಾಂಪಲ್, ರವಿ ಪ್ಲೇಸ್ ಕ್ರಿಕೆಟ್. ಸೊ ಹಿಯರ್ ಕ್ರಿಕೆಟ್ ಈಸ್ ಅ ನೌನ್. ರವಿ ಪ್ಲೇಸ್ ಕ್ರಿಕೆಟ್ ಅಂದಾಗ ರವಿ ಏನನ್ನ ಆಡ್ತಾನೆ ಅಂತ ಪ್ರಶ್ನೆ ಮಾಡಿದ್ರೆ ನಮಗೆ ಆಬ್ಜೆಕ್ಟ್ ಆಗಿ ಸಿಗುವಂಥದ್ದು ಯಾವುದು? ಅದು ಕ್ರಿಕೆಟ್ ಆಗಿದೆ. ಸೊ ಹಾಗಾಗಿ ಅ ನೌನ್ ಕ್ಯಾನ್ ಆಕ್ಟ್ ಆಸ್ ಆಬ್ಜೆಕ್ಟ್ ಆಫ್ ಅ ವರ್ಬ್. ಅಂಡ್ ಲೆಟ್ಸ್ ಸಿ ಅಟ್ ದ ನೆಕ್ಸ್ಟ್ ಎಕ್ಸಾಂಪಲ್. ಮೂರನೇದು ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಒಂದು ವರ್ಬ್ ಅದು ಇನ್ಕಂಪ್ಲೀಟ್ ಪ್ರೆಡಿಕೇಶನ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಮೀನಿಂಗ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಗುವಂತಹ ಭಾಗನೇ ಏನಾಗಿರುತ್ತೆ? ಅದು ಕಾಂಪ್ಲಿಮೆಂಟ್ ಆಗಿರುತ್ತೆ. ನೋಡೋಣ, ಇಲ್ಲಿ ರವಿ ಈಸ್ ಅಂದಾಗ ಇದು ಒಂದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಆವಾಗ ಈ ಡಾಕ್ಟರ್ ಅನ್ನುವಂತಹ ಪದ ಈ ವರ್ಬ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಆ ವರ್ಬ್ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಗುವಂತಹ ಒಂದು ನೌನ್ಗೆ ನಾವೇನಂತ ಹೇಳ್ತೇವೆ? ಕಾಂಪ್ಲಿಮೆಂಟ್ ಅಂತ ಹೇಳ್ತೇವೆ. ಓಕೆ, ದ ನೌನ್ ಕಮ್ಸ್ ಆಫ್ಟರ್ ಅ ಲಿಂಕಿಂಗ್ ವರ್ಬ್ ಅಂಡ್ ಐಡೆಂಟಿಫೈಸ್ ಆರ್ ರೀನೇಮ್ಸ್ ದ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ನ ಬಗ್ಗೆ ಹೇಳುತ್ತೆ, ಹಾಗಾಗಿ ಇದಕ್ಕೆ ಕಾಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಆಫ್ ಅ ಪ್ರಿಪೋಸಿಷನ್. ಆಬ್ಜೆಕ್ಟ್ ಆಫ್ ಅ ಪ್ರಿಪೋಸಿಷನ್ ಅಂತ ಹೇಳಿದ್ರೆ ದ ನೌನ್ ಕಮ್ಸ್ ಆಫ್ಟರ್ ಅ ಪ್ರಿಪೋಸಿಷನ್. ನೌನ್ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರಿಪೋಸಿಷನ್ ಜೊತೆಗೆ ಬಳಕೆಯಾಗುತ್ತೆ. ಅದಕ್ಕೆ ನಾವು ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಆನ್ ಅನ್ನೋ ಪ್ರಿಪೋಸಿಷನ್ ನಂತರ ಚೇರ್ ಅನ್ನೋದು ಬಳಕೆಯಾಗಿದೆ. ಇಲ್ಲಿ ಚೇರ್ ಅನ್ನೋದು ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಆಗಿದೆ. ಪೊಸೆಸಿವ್ ಕೇಸ್, ದ ನೌನ್ ಶೋಸ್ ಪೊಸೆಷನ್ ಆರ್ ರಿಲೇಶನ್ಶಿಪ್ ಅಂತ ಇದೆ. ಪೊಸೆಷನ್ ಅಂದ್ರೆ ನಾವು ಓನರ್ಶಿಪ್ ಅಂತ ಹೇಳ್ಬೋದು, ಸ್ವಾಧೀನತೆ ಅಂತ ಹೇಳ್ಬೋದು, ಯಾರಿಗೆ ಸೇರಿದ್ದು ಅಂತ ಹೇಳ್ಬೋದು. ಹಾಗಾಗಿ ದಿಸ್ ಈಸ್ ರವೀಸ್ ಬುಕ್. ರವೀಸ್ ಅಂತ ಹೇಳಿದ್ರೆ ರವಿ ಅನ್ನೋದಕ್ಕೆ ನಾವು ಅಪಾಸ್ಟ್ರಫಿ ಕೊಟ್ಟು ಎಸ್ ಅನ್ನ ಸೇರಿಸಿದ್ದೇವೆ. ರವೀಸ್ ಅಂದ್ರೆ ಹೀಸ್ ಬುಕ್ ಬದಲಾಗಿ ರವಿ ಅನ್ನೋ ನೌನ್ ಅನ್ನ ರವೀಸ್ ಅಂತ ಮಾಡಿದ್ದೇವೆ. ಹೀಗೆ ಒಂದು ನೌನ್ ಪೊಸೆಸಿವ್ ಕೇಸ್ ಆಗಿ ಫಂಕ್ಷನ್ ಮಾಡುತ್ತೆ. ಸಿಕ್ಸ್ತ್ ಫಂಕ್ಷನ್ ಈಸ್ ನೌನ್ ಇನ್ ಅಪೋಸಿಷನ್. A noun placed beside another noun to explain or identify it. ಇಲ್ಲಿ ನೋಡಿ, ರವಿ ಒಂದು ನೌನ್. ಓಕೆ, ಆ ರವಿ ಯಾರು ಅಂತ ಹೇಳಿದ್ರೆ ಮೈ ಬ್ರದರ್. ಸೊ ಹೀಗೆ ಒಂದು ನೌನ್ ಪಕ್ಕದಲ್ಲಿ ಅದರ ಐಡೆಂಟಿಟಿಯನ್ನು ಗುರುತಿಸೋದಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಳಸುವಂತ ಮತ್ತೊಂದು ನೌನ್ಗೆ ನಾವೇನಂತ ಹೇಳ್ತೇವೆ? ನೌನ್ ಇನ್ ಅಪೋಸಿಷನ್ ಅಂತ ಹೇಳ್ತೇವೆ. ಅವರ್ ಟೀಚರ್ ಡಾಕ್ಟರ್ ಶರ್ಮಾ, ಡಾಕ್ಟರ್ ಕರ್ಣ ಈಸ್ ಅವರ್ ಹೀರೋ. ಸೊ ಹೀಗೆ ನಾವೇನ್ ಮಾಡ್ತೇವೆ? ನೌನ್ಸ್ ಇನ್ ಅಪೋಸಿಷನ್ ಅಲ್ಲಿ ಬಳಸ್ತೇವೆ. ಈಗ ಫಂಕ್ಷನ್ಸ್ ಆಫ್ ನೌನ್ ನಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಅದು ಅರ್ಥ ಆಗಿದ್ರೆ ಜಿರಂಡ್ ಅನ್ನೋದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಎ ಜಿರಂಡ್ ಈಸ್ an ing form of a verb.
ಒಂದು ವರ್ಬ್ಗೆ ING ಫಾರ್ಮ್ ಅನ್ನ ಸೇರಿಸಿ ಬಳಸುವಂತಹ ಪದ ಆಗಿರುತ್ತೆ. ಗೋ ಪ್ಲಸ್ ING ಗೋಯಿಂಗ್, ಈಟ್ ಪ್ಲಸ್ ING ಈಟಿಂಗ್, ರನ್ ಪ್ಲಸ್ ING ರನ್ನಿಂಗ್ ಆಗಿರುತ್ತೆ. ಬಟ್ that functions as a noun. ಆದರೆ ಈ ಜಿರಂಡ್ ಅನ್ನೋದು ವರ್ಬಿಗೆ ING ಪ್ರತ್ಯಯವನ್ನ ಸೇರಿಸಿಬಿಟ್ಟು ಅದನ್ನ ನೌನ್ ಆಗಿ ಬಳಸ್ತೇವೆ. ಅದಕ್ಕೆ ಏನು ಹೇಳ್ತಾರೆ, ಜಿರಂಡ್ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ವರ್ಬಲ್ ನೌನ್ ಅಂತ ಕೂಡ ಕರೀತಾರೆ. ಹೇಗೆ ಒಂದು ನೌನ್ ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೋ ಅದೇ ರೀತಿಯಾಗಿ ಜಿರಂಡ್ ಕೂಡ ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ. ಓಕೆ, ಲೆಟ್ us see and have a look. Subject of a verb. The gerund acts as the subject of the sentence. ಒಂದು ವಾಕ್ಯದ ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ. ನೋಡಿ, ಇಲ್ಲಿ ಸ್ವಿಮ್ ಅನ್ನೋ ವರ್ಬ್ಗೆ ನಾವು ING ಅನ್ನ ಸೇರಿಸಿಬಿಟ್ಟು ಸಬ್ಜೆಕ್ಟ್ ಆಗಿ ಬಳಸಿದ್ದೇವೆ. ಸ್ವಿಮ್ಮಿಂಗ್ ಈಸ್ ಗುಡ್ ಎಕ್ಸರ್ಸೈಸ್. ಓಕೆ, ರೀಡಿಂಗ್ ಈಸ್ ಮೈ ಹಾಬಿ. ಹೀಗೆ ನಾವೇನ್ ಮಾಡ್ಬೋದು, ಒಂದು ವರ್ಬಿಗೆ ING ಅನ್ನ ಸೇರಿಸಿ ಅದನ್ನ ನೌನ್ ಆಗಿ ಬಳಸಿದ್ರೆ ಅದಕ್ಕೆ ಜಿರಂಡ್ ಅಂತ ಹೇಳ್ತಾರೆ. Object of a verb. ನೋಡೋಣ. The gerund acts as the object of a verb. Let's have a look at the example. She enjoys reading. She enjoys reading. ಅವಳು ಓದುವುದನ್ನ ಆನಂದಿಸುತ್ತಾಳೆ. ಏನನ್ನ ಆನಂದಿಸುತ್ತಾಳೆ? ಓದುವುದನ್ನ. ಅಂದ್ರೆ ಇಲ್ಲಿ ರೀಡಿಂಗ್ ಅನ್ನೋದು ಆಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ. ಅಂಡ್ ಅದಕ್ಕೆ ನಾವೇನು ಹೇಳೋದು, ಜಿರಂಡ್ ಅಂತ ಹೇಳ್ತೇವೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ದ ಜಿರಂಡ್ ಕಮ್ಸ್ ಆಫ್ಟರ್ ಎ ಲಿಂಕಿಂಗ್ ವರ್ಬ್ ಅಂಡ್ ಐಡೆಂಟಿಫೈಸ್ ದ ಸಬ್ಜೆಕ್ಟ್. ಇಲ್ಲಿ ಪೇಂಟಿಂಗ್ ಅನ್ನೋದು ಲಿಂಕಿಂಗ್ ವರ್ಬ್ ಈಸ್ ನಂತರ ಬಳಕೆಯಾಗಿದೆ. ಇದು ಸಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡುತ್ತೆ. ನನ್ನ ಹಾಬಿ ಯಾವುದು ಅನ್ನೋದನ್ನ ಹೇಳಲಿಕ್ಕೆ ಪೇಂಟಿಂಗ್ ಸಹಾಯ ಮಾಡುತ್ತೆ. ಹೀಗೆ ಜಿರಂಡ್ ಏನು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗಿ ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್, ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್. ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಅಂತ ಹೇಳಿದ್ರೆ ಪ್ರಿಪೋಸಿಷನ್ ನ ನಂತರ ಬಳಕೆ ಆಗುತ್ತೆ. ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಅನ್ನೋದು ಏನು ಹೇಳಿ, ಪ್ರಿಪೋಸಿಷನ್. ಲರ್ನಿಂಗ್ ಅನ್ನೋದು ಜಿರಂಡ್. ಇದು ಆಬ್ಜೆಕ್ಟ್ ಆಫ್ ಎ ಪ್ರಿಪೋಸಿಷನ್ ಆಗಿದೆ. ನೆಕ್ಸ್ಟ್, ಆಬ್ಜೆಕ್ಟ್ ಆಫ್ ಎ ಪೊಸೆಸಿವ್. ಆಬ್ಜೆಕ್ಟ್ ಆಫ್ ಎ ಪೊಸೆಸಿವ್ ಅಂತ ಹೇಳಿದ್ರೆ ನಾವಲ್ಲಿ ಪೊಸೆಸಿವ್ ನೌನ್ ಅಂತ ಹೇಳಿ ರವೀಸ್ ಬುಕ್ ಅಂತ ಮಾಡಿದ್ವಲ್ವಾ. ಸೊ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಬಳಕೆ ಆಗುತ್ತೆ ನೋಡಿ. ಐ ಅಪ್ರಿಶಿಯೇಟ್ ಯುವರ್ ಹೆಲ್ಪಿಂಗ್ ಮೀ. ಓಕೆ, ಸೊ ಇಲ್ಲಿ ಯುವರ್ ಅನ್ನೋದು ಪೊಸೆಸಿವ್ ಎಡ್ಜೆಕ್ಟಿವ್ ಆಗಿದೆ. ಅದರ ನಂತರ ಹೆಲ್ಪಿಂಗ್ ಮೀ ಅನ್ನೋದು ಇಲ್ಲಿ ಬಳಕೆ ಆಗ್ತಾ ಇದೆ ಅಲ್ವಾ, ಒಂದು ನೌನ್ ಆಗಿ ಬಳಕೆ ಆಗ್ತಾ ಇದೆ. ಸೊ ಹೀಗಾಗಿ ಇದನ್ನ ಆಬ್ಜೆಕ್ಟ್ ಆಫ್ ಎ ಪೊಸೆಸಿವ್ ಅಂತ ನಾವು ಹೇಳ್ತೇವೆ. ಎ ಜಿರಂಡ್ ಆಲ್ವೇಸ್ ಎಂಡ್ಸ್ ಇನ್ ING ಅಂಡ್ ಫಂಕ್ಷನ್ಸ್ ಆಸ್ ಅ ನೌನ್ ಇನ್ ಎ ಸೆಂಟೆನ್ಸ್. ಜಿರಂಡ್ ಅಂದ್ರೆ ಮತ್ತೇನಲ್ಲ, ಒಂದು ವರ್ಬ್ ಯಾವಾಗಲೂ ING ಅನ್ನ ಕೊನೆಗೆ ಹೊಂದಿರುತ್ತೆ ಮತ್ತು ಅದು ಒಂದು ವಾಕ್ಯದಲ್ಲಿ ನೌನ್ ಆಗಿ ಫಂಕ್ಷನ್ ಮಾಡುತ್ತೆ. ಅದಕ್ಕೆ ಜಿರಂಡ್ ಅಂತ ನಾವು ಹೇಳ್ತೇವೆ. ಲೆಟ್ us know infinitive. An infinitive ಅಂತ ಹೇಳಿದ್ರೆ is the base form of a verb usually preceded by to. ಈ ಇನ್ಫಿನಿಟಿವ್ ಅಂದ್ರೆ ಮತ್ತೇನಲ್ಲ. ಸೊ ನಾವು ವರ್ಬ್ ಅಲ್ಲಿ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅಂತ ಏನು ಕಲಿತೇವೆ, ಮೇನ್ ವರ್ಬ್ ಅಂತ ಏನು ಕಲಿತೇವೆ, ಅಥವಾ ಬೇಸ್ ವರ್ಬ್ ಅಂತ ನಾವೇನು ಹೇಳ್ತೇವೆ, ಸೊ ಅದು ಆಗಿರುತ್ತೆ. ಅದಕ್ಕೆ ಟು ಅನ್ನ ಮೊದಲಿಗೆ ನಾವು ಸೇರಿಸಿರ್ತೇವೆ. ಈಗ ಗೋ ಅಂತ ಇದ್ರೆ ಟು ಗೋ ಆಗುತ್ತೆ, ರೀಡ್ ಅಂತ ಇದ್ರೆ ಟು ರೀಡ್ ಅಂತ ಆಗುತ್ತೆ, ಸ್ಲೀಪ್ ಅಂತ ಇದ್ರೆ ಟು ಸ್ಲೀಪ್ ಅಂತ ಆಗುತ್ತೆ, ರೀಡ್ ಅಂತ ಇದ್ರೆ ಟು ರೀಡ್ ಅಂತ ಆಗುತ್ತೆ. ಇದಕ್ಕೆ ನಾವು ಇನ್ಫಿನಿಟಿವ್ ಅಂತ ಹೇಳ್ತೇವೆ. ಸೊ ಇನ್ಫಿನಿಟಿವ್ ಕೂಡ ಇದು ಮೇಲ್ನೋಟಕ್ಕೆ ವರ್ಬ್ ತರ ಕಂಡ್ರೂ ಕೂಡ ಇದು ಕೂಡ ನೌನ್ ಆಗಿಯೇ ಫಂಕ್ಷನ್ ಮಾಡುತ್ತೆ. ನೋಡೋಣ. ಸಬ್ಜೆಕ್ಟ್ ಆಫ್ ಎ ವರ್ಬ್. The infinitive acts as the subject of the sentence. ಇಲ್ಲಿ ನೋಡಿ, to read books is my hobby. ನೀವು ಬೇಕಾದ್ರೆ ಬುಕ್ಸ್ ಅನ್ನು ಅವಾಯ್ಡ್ ಮಾಡಿ ಟು ರೀಡ್ ಈಸ್ ಮೈ ಹಾಬಿ ಅಂತ ಕೂಡ ಬಳಸಬಹುದು. ಟು ಸ್ಪೀಕ್ ಆಲ್ವೇಸ್ ಈಸ್ ಮೈ ಹಾಬಿ. ಓಕೆ, ಹೀಗೆ ನಾವು ಸಬ್ಜೆಕ್ಟ್ ಆಫ್ ಎ ವರ್ಬ್ ಆಗಿ ಒಂದು ಇನ್ಫಿನಿಟಿವ್ ಅನ್ನ ಬಳಸಬಹುದು. ನೆಕ್ಸ್ಟ್, ಆಬ್ಜೆಕ್ಟ್ ಆಫ್ ಎ ವರ್ಬ್. ಶಿ ವಾಂಟ್ಸ್ ಟು ಬಿಕಮ್ a doctor.
ವಾಟ್ ಡಸ್ ಶಿ ವಾಂಟ್ ಟು ಅಥವಾ ವಾಟ್ ಡಸ್ ಶಿ ವಾಂಟ್ ಅಂತ ಕೇಳಿದ್ರೆ ಟು ಬಿಕಮ್ ಎ ಡಾಕ್ಟರ್ ಅಂತ ಆನ್ಸರ್ ಬರುತ್ತೆ. ಇಲ್ಲಿ ಇನ್ಫಿನಿಟಿವ್ ಆಬ್ಜೆಕ್ಟ್ ಆಫ್ ಎ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿಯಾಗಿ ಕಾಂಪ್ಲಿಮೆಂಟ್ ಅಂದ್ರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್. ದ ಇನ್ಫಿನಿಟಿವ್ ಕಮ್ಸ್ ಆಫ್ಟರ್ ಎ ಲಿಂಕಿಂಗ್ ವರ್ಬ್ ಅಂಡ್ ಐಡೆಂಟಿಫೈಸ್ ಆರ್ ರೀನೇಮ್ಸ್ ದ ಸಬ್ಜೆಕ್ಟ್. ಇದು ಈಸ್ ಅನ್ನೋದು ಲಿಂಕಿಂಗ್ ವರ್ಬ್ ಆಗಿದೆ. ಅದರ ನಂತರ ಬಳಕೆಯಾಗುವಂತಹ ಟು ಹೆಲ್ಪ್ ಅನ್ನುವಂತಹ ಇನ್ಫಿನಿಟಿವ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಮೈ ಏಮ್ ನನ್ನ ಗುರಿ ಏನು ಅನ್ನೋದನ್ನ ಗುರುತಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಇದಕ್ಕೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಇವುಗಳ ಮೂಲಕ ಒಂದು ಇನ್ಫಿನಿಟಿವ್, ಒಂದು ಜಿರಂಡ್, ಒಂದು ಪಾರ್ಟಿಸಿಪಲ್ ಎಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಆಬ್ಜೆಕ್ಟ್ ಆಫ್ ಎ ಪ್ರಿಪೋಸಿಷನ್ ಅಂದ್ರೆ ದ ಇನ್ಫಿನಿಟಿವ್ ಕಮ್ಸ್ ಆಫ್ಟರ್ ಅ ಪ್ರಿಪೋಸಿಷನ್. ಪ್ರಿಪೋಸಿಷನ್ ನಂತರ ಬಳಕೆ ಆಗತ್ತೆ. ಇಲ್ಲಿ ನೋಡಿ, ಶಿ ಈಸ್ ಅಬೌಟ್ ಟು ಲರ್ನ್. ಶಿ ಈಸ್ ಅಬೌಟ್ ಅನ್ನೋದು ಪ್ರಿಪೋಸಿಷನ್, ಟು ಲರ್ನ್ ಅನ್ನೋದು ಇದು ಇನ್ಫಿನಿಟಿವ್ ಆಗಿದೆ. ಹೀಗೆ ಆಬ್ಜೆಕ್ಟ್ ಆಫ್ ಎ ಪ್ರಿಪೋಸಿಷನ್ ಆಗಿ ಇನ್ಫಿನಿಟಿವ್ ಬಳಕೆ ಆಗತ್ತೆ. ಆಬ್ಜೆಕ್ಟ್ ಆಫ್ ಆನ್ ಅಡ್ಜೆಕ್ಟಿವ್, ಅಡ್ಜೆಕ್ಟಿವ್ ನ ಆಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ. ಹೇಗೆ? ಇಲ್ಲಿ ನೋಡಿ, ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ಐ ಆಮ್ ಹ್ಯಾಪಿ. ಹ್ಯಾಪಿ ಅನ್ನೋದು ಅಡ್ಜೆಕ್ಟಿವ್. ಐ ಆಮ್ ಹ್ಯಾಪಿ ಟು ಸಿ ಯು ಅಲ್ವಾ? ನಿನ್ನನ್ನು ನೋಡಿದ್ರೆ ನಂಗೆ ಸಂತೋಷ ಆಗುತ್ತೆ. ನಿನಗೆ ಹೇಗೆ ಸಂತೋಷ ಆಗುತ್ತೆ ಅಂತ ಕೇಳಿದ್ರೆ, ನಿನ್ನ ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ. ಸೊ ಹಿಯರ್ ಟು ಸಿ ಆಕ್ಟ್ಸ್ ಆಸ್ an object of preposition. An infinitive usually starts with to and functions like a noun in a sentence. ಇದು ನಮಗೆ ನೆನಪಿರಬೇಕು. ವರ್ಬ್ ಫಾರ್ಮ್ ಅಲ್ಲಿ ಇನ್ಫಿನಿಟಿವ್ ಅಂತ ನಾವು ನೋಡಿದಾಗ, ಸೊ ಇನ್ಫಿನಿಟಿವ್ ಟು ಅನ್ನೋ ಒಂದು ಪ್ರಿಪೋಸಿಷನ್ ಬಳಸ್ಕೊಂಡ್ಬಿಟ್ಟು ಅದು ಒಂದು ಇನ್ಫಿನಿಟಿವ್ ಆಗಿ ಬಳಕೆಯಾಗತ್ತೆ. ಆದರೆ ಒಂದು ವರ್ಬ್ನ ತರ ಕಂಡ್ರೂ ಕೂಡ ಇದು ವಾಕ್ಯದಲ್ಲಿ ನೌನ್ ಆಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಅದಕ್ಕೆ ಇದನ್ನು ನಾವು ಇನ್ಫಿನಿಟಿವ್ ಅಂತ ಹೇಳಿ ಗುರುತಿಸ್ತೇವೆ. ನೆಕ್ಸ್ಟ್, ಪಾರ್ಟಿಸಿಪಲ್ ಅಂಡ್ ಇಟ್ಸ್ ಟೈಪ್ಸ್. ಪಾರ್ಟಿಸಿಪಲ್ ಅಂದ್ರೆ ಏನು? ಎ ಪಾರ್ಟಿಸಿಪಲ್ ಈಸ್ ಎ ಫಾರ್ಮ್ ಆಫ್ ವರ್ಬ್. ಇದು ಕೂಡ ವರ್ಬ್ನ ಒಂದು ರೂಪ ಆಗಿದೆ. ದಟ್ ಕ್ಯಾನ್ ಫಂಕ್ಷನ್ ಆಸ್ ಆನ್ ಅಡ್ಜೆಕ್ಟಿವ್. ನಾವೇನು ಜಿರಂಡ್ ಮತ್ತು ಇನ್ಫಿನಿಟಿವ್ ನೋಡಿದ್ದೇವೆ, ಅವುಗಳು ನೌನ್ ಆಗಿ ಫಂಕ್ಷನ್ ಮಾಡ್ತವೆ. ಬಟ್ ಪಾರ್ಟಿಸಿಪಲ್ ಮಾತ್ರ ಇದು ಅಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡುತ್ತೆ. ಆರ್ ಹೆಲ್ಪ್ ಫಾರ್ಮ್ ವರ್ಬ್ ಫ್ರೇಸಸ್. ವರ್ಬ್ ಫ್ರೇಸಸ್ ಅನ್ನ ಫಾರ್ಮ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಟೈಪ್ಸ್ ಆಫ್ ಪಾರ್ಟಿಸಿಪಲ್ಸ್ ಯಾವಂತ ನೋಡೋಣ. ನೋಡಿ, ಪಾರ್ಟಿಸಿಪಲ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು 3 ರೂಪದಲ್ಲಿ ಬಳಕೆ ಆಗುತ್ತೆ. ಆದ್ರೆ ಇದು ಅಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡುತ್ತೆ. ಅಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ವರ್ಬ್ಗೆ ING ಅನ್ನ ಸೇರಿಸ್ಬಿಟ್ಟು ಅದನ್ನ ನಾವು ಬಳಸ್ತೇವೆ. ಹೇಗೆ? ಇಟ್ ಈಸ್ ಜನರಲಿ ಫಾರ್ಮ್ಡ್ ಬೈ ಆಡಿಂಗ್ ING ಟು ದ ಬೇಸ್ ವರ್ಬ್. ವರ್ಬ್ನ ಮೂಲ ರೂಪ ಏನಿರುತ್ತೋ ಅದಕ್ಕೆ ING ಅನ್ನ ಸೇರಿಸ್ಬಿಟ್ಟು ನಾವು ಬಳಸ್ತೇವೆ. ಹೇಗೆ ನೋಡಿ, ದ ಕ್ರೈಯಿಂಗ್ ಬೇಬಿ. ದ ಕ್ರೈಯಿಂಗ್ ಬೇಬಿ. ಈಗ ಕ್ಯೂಟ್ ಬೇಬಿ ಅಂತೇವೆ ನಾವು. ಕ್ಯೂಟ್ ಬೇಬಿ ಅಂದಾಗ ಕ್ಯೂಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ, ಬೇಬಿ ಅನ್ನೋದು ನೌನ್ ಆಗಿರುತ್ತೆ. ಅದೇ ರೀತಿಯಾಗಿ ಕ್ರೈಯಿಂಗ್ ಬೇಬಿ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಕ್ರೈಯಿಂಗ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ನೆಕ್ಸ್ಟ್, ದ ರನ್ನಿಂಗ್ ವಾಟರ್ ಈಸ್ ಕೋಲ್ಡ್. ಈಗ ಕೋಲ್ಡ್ ವಾಟರ್ ಅಂತ ಹೇಳ್ತೇವೆ. ಕೋಲ್ಡ್ ಈಸ್ ಅಡ್ಜೆಕ್ಟಿವ್, ವಾಟರ್ ಈಸ್ ನೌನ್ ಅಲ್ವಾ? ಸೊ ಈ ಕೋಲ್ಡ್ ವಾಟರ್ ಅಂತ ಹೇಳಿದ ಬದಲಾಗಿ ನಾವು ಮಾಡಿದ್ದೇವೆ ರನ್ನಿಂಗ್ ವಾಟರ್ ಅಂತ. ಇಲ್ಲಿ ವರ್ಬ್ಗೆ ING ಅನ್ನು ಸೇರಿಸ್ಬಿಟ್ಟು ಅಡ್ಜೆಕ್ಟಿವ್ ಆಗಿ ನಾವು ಬಳಸ್ತಾ ಇದ್ದೇವೆ. ಇದಕ್ಕೆ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಹೀಗೂ ಬಳಸ್ಬೋದು. ದ ಚೈಲ್ಡ್ ಕಮ್ಸ್ ಕ್ರೈಯಿಂಗ್. ಮಗು ಅಳುತ್ತಾ ಬಂತು ಅಂತ ನಾವು ಹೇಳ್ತೇವೆ, ಬರುತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಇದು ಕೂಡ ಏನಾಗಿರುತ್ತೆ? ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಿರುತ್ತೆ. ನೆಕ್ಸ್ಟ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ವಲಿ ದ ಥರ್ಡ್ ಫಾರ್ಮ್ ಆಫ್ ಎ ವರ್ಬ್. ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೇವೆ, ಅದು ಆಗಿರುತ್ತೆ. ರೆಗ್ಯುಲರ್ ವರ್ಬ್ಸ್ ಆಫನ್ ಎಂಡ್ ಇನ್ ED ವೈಲ್ ಇರ್ರೆಗ್ಯುಲರ್ ವರ್ಬ್ಸ್ ಹ್ಯಾವ್ ಡಿಫರೆಂಟ್ ಫಾರ್ಮ್ಸ್. ರೆಗ್ಯುಲರ್ ವರ್ಬ್ಸ್ ED ಇಂದ ಎಂಡ್ ಆಗ್ತವೆ, ಇರ್ರೆಗ್ಯುಲರ್ ವರ್ಬ್ಸ್ ಬೇರೆ ಬೇರೆ ಫಾರ್ಮ್ ಅನ್ನ ಹೊಂದಿರ್ತವೆ.
ದ ಬ್ರೋಕನ್ ವಿಂಡೋ ನೀಡ್ಸ್ ರಿಪೇರ್. ನೋಡಿ, ದ ಬ್ರೋಕನ್ ವಿಂಡೋ. ಈಗ ಫಾರ್ ಎಕ್ಸಾಂಪಲ್ ಗುಡ್ ವಿಂಡೋ ಅಂದಾಗ, ಸೊ ಗುಡ್ ಅನ್ನುವಂಥದ್ದು ಎಡ್ಜೆಕ್ಟಿವ್ ಆಗಿರುತ್ತೆ. ಆ ಗುಡ್ ಜಾಗದಲ್ಲಿ ಏನು ಬಳಕೆಯಾಗಿದೆ? ಬ್ರೋಕನ್ ಅನ್ನುವಂತಹ ಪದ ಬಳಕೆಯಾಗಿದೆ. ಸೊ ಹೀಗೆ ಬಳಕೆಯಾಗುವಂತಹ ವರ್ಬ್ ಫಾರ್ಮ್ಗೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೇವೆ. ದ ರಿಟರ್ನ್ ಲೆಟರ್. ದ ರಿಟರ್ನ್ ಲೆಟರ್. ಈಗ ನಾವೇನು ಹೇಳ್ಬೋದು? ಲಾಂಗ್ ಲೆಟರ್ ಅಂತ ಹೇಳ್ಬೋದು ಅಲ್ವಾ? ಸೊ ಲಾಂಗ್ ಅನ್ನೋದು ಎಡ್ಜೆಕ್ಟಿವ್ ಆಗಿರುತ್ತೆ. ಈಗ ಲಾಂಗ್ ಬದಲಾಗಿ ರಿಟರ್ನ್ ಬಂದಿದೆ ಅಲ್ವಾ? ಸೊ ಅಂದ್ರೆ ಹೇಗೆ ಬಳಕೆ ಆಗುತ್ತೆ ಎಡ್ಜೆಕ್ಟಿವ್ ಅನ್ನೋದನ್ನ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೇನೆ. ದ ರಿಟರ್ನ್ ಲೆಟರ್ ವಾಸ್ ಆನ್ ದ ಟೇಬಲ್. ಓಕೆ, ಹೀಗೂ ಕೂಡ ಇದು ಪಾಸ್ಟ್ ಪಾರ್ಟಿಸಿಪಲ್ ಬಳಕೆ ಆಗುತ್ತೆ. ಇನ್ನು ಇನ್ಸ್ಪೈರ್ಡ್ ಬೈ ಸಚಿನ್. ಇನ್ಸ್ಪೈರ್ಡ್ ಬೈ ಸಚಿನ್ he started playing cricket. ಸಚಿನ್ರಿಂದ ಸ್ಫೂರ್ತಿಗೊಂಡಂತಹ ಅವನು ಕ್ರಿಕೆಟ್ ಅನ್ನ ಆಡಲಿಕ್ಕೆ ಪ್ರಾರಂಭಿಸಿದ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಬರುವಂತ ಇನ್ಸ್ಪೈರ್ಡ್ ಅನ್ನೋದು ಏನಾಗಿರುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ. ಇನ್ನು ಅದರಲ್ಲಿ ಮೂರನೇದು ಪರ್ಫೆಕ್ಟ್ ಪಾರ್ಟಿಸಿಪಲ್. ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ನೋಡಿ, ಹ್ಯಾವಿಂಗ್ ಫಿನಿಶ್ಡ್ ಹೀಸ್ ವರ್ಕ್. ಇಲ್ಲಿ ಹ್ಯಾವಿಂಗ್ ಅನ್ನೋದು ಇರುತ್ತೆ. ಆಮೇಲೆ ವರ್ಬ್ನ ಮೂರನೆಯ ರೂಪ ಇರುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲೇ ಇರುತ್ತೆ. ಅಂದ್ರೆ ಹ್ಯಾವಿಂಗ್ ಫಿನಿಶ್ಡ್ ಹೀಸ್ ವರ್ಕ್ ಅಂತ ಹೇಳಿದ್ರೆ ಅವನ ಕೆಲಸವನ್ನ ಮುಗಿಸಿ ರವಿ ವೆಂಟ್ ಹೋಮ್, ರವಿ ಮನೆಗೆ ಹೋದ. ಸೊ ಈ ರೀತಿಯಾಗಿ ಹೇಳಲಿಕ್ಕೆ ಬಳಸುವಂತಹ ಒಂದು ಪದಕ್ಕೆ ನಾವೇನು ಹೇಳ್ತೇವೆ? ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೇವೆ. ಹ್ಯಾವಿಂಗ್ ವನ್ ದ ಮ್ಯಾಚ್, ಇಂಡಿಯಾ ಟ್ರಾವೆಲ್ ಟು ಇಂಗ್ಲೆಂಡ್ ಅಂತ ಹೇಳ್ತೇವೆ. ಸೊ ಆಲ್ರೆಡಿ ಮ್ಯಾಚ್ ಅನ್ನ ಗೆದ್ಬಿಟ್ಟು ಇಂಡಿಯಾ ಇಂಗ್ಲೆಂಡ್ಗೆ ಹೋಯ್ತು ಅಂತ ನಾವು ಹೇಳ್ತೇವೆ. ಹ್ಯಾವಿಂಗ್ ಕಂಪ್ಲೀಟೆಡ್ ಹೀಸ್ ಡಿಗ್ರಿ he joined as a teacher. ಅವನು ತನ್ನ ಕೋರ್ಸ್ ಅನ್ನು ಮುಗಿಸಿಬಿಟ್ಟು ಟೀಚರ್ ಆಗಿ ಅವನೇನ್ ಮಾಡ್ತಾ ಇದ್ದಾನೆ? ಕೆಲಸಕ್ಕೆ ಜಾಯಿನ್ ಆಗಿದ್ದಾನೆ. ನೋಡಿ, ಅದೇ ಶಬ್ದ ಬಂದಿದೆ ಇಲ್ಲಿ. ಹ್ಯಾವಿಂಗ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸಿ ಶಿ ಸಬ್ಮಿಟೆಡ್ ಇಟ್. ಅದನ್ನು ಅವಳು ಸಬ್ಮಿಟ್ ಮಾಡಿದಾಳೆ. ಹೀಗೆ ಬಳಕೆಯಾಗುವಂತಹ ಪ್ರಿಪೋಸಿಷನ್ಗೆ ನಾವು ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೇವೆ. ಇಟ್ಸ್ ನಾಟ್ ಪ್ರಿಪೋಸಿಷನ್, ಐ ಆಮ್ ಸಾರಿ, ಇಟ್ಸ್ ಪಾರ್ಟಿಸಿಪಲ್. ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ನಾವು ಹೇಳ್ತೇವೆ. ಒಂದು ಕ್ವಿಕ್ ಫಾರ್ಮುಲಾದಲ್ಲಿ ಗ್ಲಾನ್ಸ್ ಮಾಡಿಬಿಡೋಣ ಇವುಗಳನ್ನ. ಟೈಪ್ ಯಾವುದು? ಪ್ರೆಸೆಂಟ್ ಪಾರ್ಟಿಸಿಪಲ್, ವರ್ಬ್ ಪ್ಲಸ್ ಐಎನ್ಜಿ ಬರುತ್ತೆ. ಎ ಸ್ಮೈಲಿಂಗ್ ಗರ್ಲ್. ಓಕೆ, ಎಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡುವಂತದ್ದು. ಇನ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ವರ್ಬ್ 3 ಆಗಿರುತ್ತೆ. ಎಕ್ಸಾಂಪಲ್ ಅ ಬ್ರೋಕನ್ ಚೇರ್. ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ, ವರ್ಬ್ ಫಾರ್ಮ್ 3 ಇರುತ್ತೆ. ಹ್ಯಾವಿಂಗ್ ಫಿನಿಶ್ಡ್ ದ ವರ್ಕ್ ಅಂತ ಇಲ್ಲಿ ಬಳಕೆ ಆಗಿದೆ. ಇನ್ನು ರಿಮೆಂಬರ್, ನೆನಪೇನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ವರ್ಬ್ಗೆ ಐಎನ್ಜಿ ಇರುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಫಾರ್ಮ್ ಬಳಕೆಯಾಗಿರುತ್ತೆ. ಇನ್ ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಬಳಕೆಯಾಗಿರುತ್ತೆ. ಎ ಪಾರ್ಟಿಸಿಪಲ್ ಆಲ್ವೇಸ್ ಫಂಕ್ಷನ್ಸ್ ಆಸ್ an adjective or helps form verb phrases. ಇದು ಯಾವಾಗಲೂ ಒಂದು ಎಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡುತ್ತೆ. ಅದೇ ಕಾರಣಕ್ಕಾಗಿ ಇದನ್ನ ಪಾರ್ಟಿಸಿಪಲ್ ಅಂತ ಹೇಳಿ ಕರೆಯಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. Kindly like our video, share the video and subscribe our channel.